ಹುಬ್ಬಳ್ಳಿ ಹಿಂದೂ ಕಾರ್ಯಕರ್ತನ ಅರೆಸ್ಟ್ ವಿಚಾರ ಬಂಧಿತ ಶ್ರೀಕಾಂತ್ ಮೇಲೆ ಹಲವು ಪ್ರಕರಣಗಳಿದೆ. ಶ್ರೀಕಾಂತ್ ಮೇಲೆ 1998ರಿಂದ 2014ರವರೆಗೆ ಹಲವು ಕೇಸ್ಗಳಿವೆ. ಹುಬ್ಬಳ್ಳಿ ಶಹರ, ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಪ್ರಕರಣಗಳಿದಾವೆ. ವಿವಿಧ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತ ಆರೋಪ ಇವರ ಮೇಲೆ ಇದೆ. ಈ ಆರೋಪಗಳ ಮೇಲೆ ಬಂಧಿಸಲಾಗಿದೆ ಅಂತ ಸ್ಪಷ್ಟನೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹಳೆಯ ಕೇಸ್ ಶೀಟ್ ಅನ್ನು ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಕೇವಲ ಒಂದೇ ಕೇಸ್ನಿಂದ ಬಂಧಿಸಿ ಇಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡಲಾಗ್ತಾ ಇದೆ. ನೋಡಿ, ಇದು ರಾಮ ಮಂದಿರ ವಿಚಾರಕ್ಕೆ ಹೋರಾಡಲಾಗಿತ್ತು 1992ರಲ್ಲಿ. ಅವರನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ಬಿಜೆಪಿ ಹೇಳ್ತಾ ಇರೋದು. ಬಟ್ ಇಲ್ಲಿ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇವ್ರ ಮೇಲೆ ಇದೊಂದೇ ಕೇಸ್ ಅಲ್ಲ, ಸಿಕ್ಕಾಬಟ್ಟೆ ಕೇಸಸ್ಗಳಿದೆ. 2014ರವರೆಗೂ ಕೂಡ ಕೇಸಸ್ ಇದೆ. ಆ ಕೇಸ್ಗಳಲ್ಲಿ ಯಾವುದೋ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರನ್ನ ಬಂಧಿಸಿರೋದು. ಆದರೆ ಇಲ್ಲಿ ಇದು ಶ್ರೀರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ದಕ್ಕೇನೆ ಕೇಸ್ ಹಾಕಲಾಗಿತ್ತು. ಆ ಕೇಸ್ಗೆ ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ, ಬಳಸಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಈ ರೀತಿಯಾಗಿ ಲೇಪಿತವಾಗಿ ತೋರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಮಾತನಾಡ್ತಾ ಇದೆ. ಆ ಕಾರಣಕ್ಕಾಗಿ ಶ್ರೀಕಾಂತ್ ಮೇಲೆ ಒಂದೇ ಕೇಸ್ ಇದ್ದಿದ್ದಲ್ಲ, ರಾಮ ಜನ್ಮಭೂಮಿ ಹೋರಾಟದ ಒಂದೇ ಕೇಸ್ ಇದ್ದಿದ್ದಲ್ಲ. 1998ರಿಂದ 2014ರವರೆಗೆ ಅವ್ರ ಮೇಲೆ ಹಲವು ಕೇಸ್ಗಳಿದ್ವು. ಆ ಹಲವು ಕೇಸ್ಗಳಲ್ಲಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಅರೆಸ್ಟ್ ಮಾಡಿರೋದು. ಹುಬ್ಬಳ್ಳಿ ಶಹರ, ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿತ್ತು. ಅವ್ರ ಮೇಲೆ ವಿವಿಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ಆರೋಪಗಳಿತ್ತು. ಈ ಆರೋಪಗಳ ಮೇಲೆ ಬಂಧಿಸಲಾಗಿದೆ ಅಂತ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಹಳೆಯ ಕೇಸ್ ಶೀಟ್ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಕೇವಲ ಒಂದೇ ಕೇಸ್ನಿಂದ ಬಂಧಿಸಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕರಸೇವಕರ ಬಂಧನ ವಿಚಾರ ಈಗ ರಾಜ್ಯಕ್ಕೆ ಲಾಭ ನಷ್ಟದ ತಯಾರಿ ಕೂಡ ಆಗ್ತಾ ಇದೆ, ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ಇದನ್ನ ಸಮರ್ಥಿಸ್ಕೊಳ್ತಾ ಇದೆ, ಬಿಜೆಪಿ ಇದನ್ನು ವಿರೋಧಿಸ್ತಾ ಇದೆ. ಈಗ ಈ ರಿಲೀಸ್ ಮಾಡಿರುವಂತ ಶೀಟ್ ಏನ್ ಹೇಳುತ್ತೆ ಅಂತ ಶಿವು? ನೀತಿ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧನ ಮಾಡಿರುವಂತದ್ದನ್ನ ವಿರೋಧಿಸಿ ಇವತ್ತು ಬಿಜೆಪಿ ಕೂಡ ಬಹುದೊಡ್ಡ ಪ್ರತಿಭಟನೆಯನ್ನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ. ಯಾಕೆಂದ್ರೆ ಹಲವು ವರ್ಷಗಳ ಹಳೆಯ ಕೇಸ್ಗೆ ಮತ್ತೆ ಜೀವವನ್ನ ಕೊಟ್ಟು ಈಗ ಶ್ರೀಕಾಂತ್ ಹಿಂದೂ ಕರಸೇವಕನನ್ನ ಅರೆಸ್ಟ್ ಮಾಡುವಂತಹ ಪ್ರಮೇಯ ಏನಿತ್ತು, ಯಾಕೆಂದ್ರೆ ಹಳೆಯ ಕೇಸ್ ಅದು, ಅಂತಹ ಕೇಸನ್ನ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವನ್ನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲೇ ಆ ಕೇಸನ್ನ ಮತ್ತೆ ಮರುಜೀವಗೊಳಿಸಿ ಆ ವ್ಯಕ್ತಿಯನ್ನ ಬಂಧನ ಮಾಡಿರುವಂತದ್ದನ್ನ ಇಡೀ ಬಿಜೆಪಿ ಖಂಡನೆಯನ್ನ ಮಾಡತ್ತೆ ಅಂತೇಳಿ ಈಗಾಗಲೇ ನಿರಂತರವಾಗಿ ಕಳೆದ 3-4 ದಿನಗಳಿಂದಲೂ ಕೂಡ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಹೋಮ್ ಮಿನಿಸ್ಟರ್ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಾವು ಹಳೆಯ ಕೇಸ್ಗಳನ್ನ ಅದನ್ನ ವಿಡ್ರಾ ಮಾಡ್ಬೇಕಾಗತ್ತೆ, ಜೊತೆಗೆ ಆ ಕೇಸ್ಗಳನ್ನ ಕ್ಲೋಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಹೆಚ್ಚು ದಿನ ಕೇಸುಗಳನ್ನ ಉಳಿಕೆ ಮಾಡಿಕೊಂಡು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಎಲ್ಲ ಕೇಸುಗಳನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಕೇಸ್ ಕೂಡ ಬಂದಿತ್ತು. ಹಾಗಾಗಿ ನಾವು ಅದನ್ನ ಕ್ಲಿಯರ್ ಮಾಡುವಂತಹ ಹಿನ್ನೆಲೆಯಲ್ಲಿ ಏನು ಎತ್ತ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ವಿಚಾರಣೆಯನ್ನ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ. ಬಿಟ್ರೆ ನಾವು ಬೇಕೆಂದೇ ಅವರನ್ನ ಹಿಂದೂ ಕಾರ್ಯಕರ್ತ, ಹಿಂದೂ ಕರಸೇವಕ ಅಂತೇಳಿ ಅರೆಸ್ಟ್ ಮಾಡಿಲ್ಲ. ಜೊತೆಗೆ ಇವರೊಬ್ಬರನ್ನೇ ಅರೆಸ್ಟ್ ಮಾಡಿಲ್ಲ, ಬಹುತೇಕ ಹಿಂದೂಗಳನ್ನೇ ನಾವೀಗ ಅರೆಸ್ಟ್ ಮಾಡಿದೀವಿ ಈ ಹಳೆಯ ಕೇಸ್ಗಳಿಗೆ ಸಂಬಂಧಪಟ್ಟಂತೆ. ಅದರ ಬಗ್ಗೆ ಯಾಕೆ ಬಿಜೆಪಿ ನಾಯಕರು ಯಾವುದೇ ಚಕಾರವನ್ನ ಎತ್ತುತ್ತಾ ಇಲ್ಲ? ಕೇವಲ ಶ್ರೀಕಾಂತ್ ಪೂಜಾರಿ ಅವರ ವಿಚಾರದಲ್ಲಿ ಮಾತ್ರ ಇವರು ಯಾಕೆ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ? ಲೋಕಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಸಹಜವಾಗಿ ರಾಜಕಾರಣಕ್ಕೆ ಅದನ್ನ ತಳಕು ಹಾಕೊಂಡು ರಾಜಕೀಯ ಲಾಭಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಪರಮೇಶ್ವರ್ ಅವರು ಕೂಡ ಸ್ಟೇಟ್ಮೆಂಟ್ ಗಳ ಮೇಲೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು. ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇದ್ದಾರೆ. ನಿನ್ನೆ ಕೂಡ ಹಲವು ಸಚಿವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆ ಒಂದು ಲೀಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಆ ಕೇಸಲ್ಲಿ ಸುಮಾರು 10-15ಕ್ಕೂ ಹೆಚ್ಚು ಪ್ರಕರಣಗಳು ಶ್ರೀಕಾಂತ್ ಪೂಜಾರಿ ಅವರ ಮೇಲೆ ದಾಖಲಾಗಿರುವಂತದ್ದು. 1998ರಿಂದ 2014ರವರೆಗೆ ಸುಮಾರು 15ಕ್ಕೂ ಹೆಚ್ಚು ಪ್ರಕರಣಗಳು ಅವರ ಮೇಲೆ ದಾಖಲಾಗಿದೆ. ಅಬಕಾರಿ ಪ್ರಕರಣಗಳು ಕೂಡ ದಾಖಲಾಗಿದೆ, ಕ್ರಿಮಿನಲ್ ಪ್ರಕರಣಗಳು ಕೂಡ ದಾಖಲಾಗಿದೆ, ಸಿವಿಲ್ ಪ್ರಕರಣಗಳು ಕೂಡ ಅವ್ರ ಮೇಲೆ ದಾಖಲಾಗಿದೆ. ಹಾಗಾಗಿ ಈ ವ್ಯಕ್ತಿ ಕೇವಲ ನಾವು ಒಂದೇ ಒಂದು ಪ್ರಕರಣ
ಅಯೋಧ್ಯೆ ಕರಸೇವಕರ ಈ ವಿಚಾರದಲ್ಲಿ ಹೋರಾಟದ ವಿಚಾರದಲ್ಲಿ ನಾವು ಅವರನ್ನ ಬಂಧನ ಮಾಡಿಲ್ಲ. ಇಷ್ಟು ಪ್ರಕರಣಗಳಿದೆ ನೀವು ನೋಡ್ಕೊಳ್ಳಿ. ಆ ಕ್ರಿಮಿನಲ್ ಕೇಸ್ಗಳನ್ನು ಕೂಡ IPC ಸೆಕ್ಷನ್ಗಳನ್ನು ಕೂಡ ಅವರು ಅದ್ರ ಮೇಲೆ ತೋರಿಸಿ ಈಗ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಎಷ್ಟು ಕೇಸ್ಗಳಿದೆ, ಯಾವ ಕಾರಣಕ್ಕಾಗಿ ನಾವು ಅರೆಸ್ಟ್ ಮಾಡಿದೀವಿ, ಕೇವಲ ಇದನ್ನ ರಾಜಕಾರಣ ಮಾಡೋದಕ್ಕೆ ನೀವು ಇದನ್ನ ಮಾಡ್ತಾ ಇದ್ದೀರಾ ಬಿಟ್ರೆ ಇದನ್ನು ಕೂಡ ನೋಡಿ ಅವ್ರ ಮೇಲೆ ಎಷ್ಟು ಪ್ರಕರಣಗಳಿದೆ. 1998ರಿಂದ 2014ರವರೆಗೆ ವಿವಿಧ ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ. ಹಲವು ಪ್ರಕರಣಗಳು ದಾಖಲಾಗಿದೆ. ಎದುರಿಸಿರುವಂತದ್ದು, ಬೆದರಿಕೆ ಮಾಡಿರುವಂತದ್ದು ಎಲ್ಲ ಪ್ರಕರಣಗಳು ಕೂಡ ದಾಖಲಾಗಿದೆ. ಹಾಗಾಗಿ ಈ ಲೀಸ್ಟ್ ಅನ್ನ ನೀವು ನೋಡ್ಕೊಳ್ಳಿ ಅಂತೇಳಿ ಈಗ ಬಿಜೆಪಿ ನಾಯಕರಿಗೆ ಸೆಡ್ಡನ್ನ ಹೊಡೆಯೋದಕ್ಕೆ ಇವತ್ತು ಪೊಲೀಸ್ ಇಲಾಖೆ ಮೂಲಕ ಸರ್ಕಾರವೇ ಈ ದಾಖಲೆಯನ್ನ ಬಿಡುಗಡೆ ಮಾಡಿರುವಂತದ್ದು ನೀತಿ. ಓಕೆ, ಧನ್ಯವಾದ ಶಿವ ತಮ್ಮ ಡೀಟೇಲ್ಸ್ಗಾಗಿ.